ಕನ್ಯಾ ರಾಶಿಯವರೆಗೆ ಶನಿಗ್ರಹ ಸಪ್ತಮ ಸ್ಥಾನಕ್ಕೆ ಬರ್ತಾರೆ. ಸಪ್ತಮ ಸ್ಥಾನದಲ್ಲಿ ಬಂದರೆ ಶನಿಗ್ರಹ ಏನಾಗುತ್ತೆ ಅಂತ ಅಂದರೆ, ಈಗಿರುವಂಥದ್ದು ಕನ್ಯಾ ರಾಶಿಯವರೆಗೆ ಸಪ್ತಮ ಸ್ಥಾನದಲ್ಲಿ ಇರುವಂಥದ್ದು. ಸಪ್ತಮದ ಸ್ಥಾನದಲ್ಲಿರುವಂಥ ಶನಿಗ್ರಹ ಭಯವನ್ನು, ಕಲಹವನ್ನು ಸೃಷ್ಟಿಯನ್ನು ಮಾಡ್ತಾರೆ. ದೃಷ್ಟಿಯನ್ನು ಬಿಡ್ತಾರೆ. ನೇರ ದೃಷ್ಟಿ, ಶನಿಯ ದೃಷ್ಟಿ ಎಲ್ಲಿದೆ? ಕನ್ಯಾ ರಾಶಿಯ ಮೇಲಿದೆ. ಭಯದ ವಾತಾವರಣವನ್ನು, ಕಲಹಗಳನ್ನು, ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕಲಹ, ಗೊಂದಲ, ಜಗಳ, ಗಲಾಟಿ, ಮನಸ್ತಾಪಗಳನ್ನು ತಂದೊಡ್ಡುವಂತಹ ಕೆಲಸಗಳು ಈ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಬರುತ್ತೆ. ಶನಿಯ ಸಪ್ತಮ ಸ್ಥಾನ, 7ನೇ ಸ್ಥಾನ ಕನ್ಯಾ ರಾಶಿಯವರಿಗೆ ಭಯದ ವಾತಾವರಣ, ಕಲಹದ ವಾತಾವರಣಗಳನ್ನು ಜಾಸ್ತಿ ಸೃಷ್ಟಿ ಮಾಡೋದ್ರಿಂದ ನೀವು ಮಾಡಬೇಕಾಗಿರುವಂಥದ್ದು ಮೇನ್ ಕಲಹಗಳು ಹೋಗಬೇಕು ಅಂತ ಅಂದರೆ, ಶತ್ರು ಬಾಧೆಗಳು ನಿವಾರಣೆ ಆಗಬೇಕು ಅಂತ ಅಂದರೆ, ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಭಯದ ವಾತಾವರಣಗಳು ಸೃಷ್ಟಿಯಾಗ್ತಿದೆ ಅಂತ ಅಂದರೆ ಶನಿಯ ಉಪಾಸನೆ, ಶನಿಗೆ ತೀರಾ ಅಭಿಷೇಕ, ಶನಿಗೆ ಎಣ್ಣೆಯ ಅಭಿಷೇಕವನ್ನು ಮಾಡಿಸೋದ್ರಿಂದ, ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದ್ರಿಂದ ನಿಮಗಾಗುವಂಥ ಭಯದ ವಾತಾವರಣ, ಕಲಹದ ವಾತಾವರಣ ಬದಲಾವಣೆ ಆಗುತ್ತೆ. ಆ ಪ್ರಯತ್ನವನ್ನು ಕನ್ಯಾ ರಾಶಿಯವರು ಮಾಡಿ ಅಂತ ಹೇಳಬಹುದು. ನಂತರದಲ್ಲಿ